ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹಾಲು ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಅಥವಾ ಹಾಲು ಒಬ್ಬಟ್ಟು ಅಂತಾರೆ. ಇನ್ನೇನು ಯುಗಾದಿ ಬರ್ತಾ ಇದೆ. ಬೇಳೆ ಒಬ್ಬಟ್ಟು ಮಾಡೋಕ್ಕೆ ಕಷ್ಟ ಅನ್ನೋರು, ಕೆಲವ್ರಿಗೆ ಬರಲ್ಲ ಅನ್ನೋರು ನೋಡಿ ಈ ಥರ ಹಾಲು ಹೋಳಿಗೆ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ಈಸಿಯಾಗೂ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಬೆಲ್ಲ 300 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು. ಬೆಲ್ಲ ಕರಗೋ ಅಷ್ಟು ನೀರು ಹಾಕಿ ನೋಡಿ ಸ್ಟವ್ ಮೇಲೆ ಇಟ್ಟರೆ ಅದು ಕರ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಅದಕ್ಕೆ ನೋಡಿ ಗೋಧಿ ಹಿಟ್ಟು 1/4 kg ಇದೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಸಿಟ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಮೈದಾನಲ್ಲೆಲ್ಲ ಮಾಡ್ತಾರೆ. ಮೈದಾ ಅಷ್ಟೊಂದು ಹೆಲ್ತಿಗೆ ಇದೆಲ್ಲ. ಗೋಧಿನಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮೈದಕ್ಕಿಂತ ಗೋಧಿ ಹಿಟ್ಟಲ್ಲಿ. ನೋಡಿ ನೆನೆಯಕ್ಕೆ ಬಿಡಬೇಕು. ಈಗ ಅಷ್ಟೊತ್ತಿಗೆ ಅದಕ್ಕೆ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ನೋಡಿ ಕಾಯಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕಾಯಿ, ಹುರ್ಗಡ್ಲೆ ಸ್ವಲ್ಪ, ಬಾದಾಮ್ ಒಂದು 4 ಹಾಕಿದ್ದೀನಿ, ಏಲಕ್ಕಿ 2. ಈಗ ರುಬ್ಕೊಳ್ಬೇಕು. ನೋಡಿ ಮೊದಲಿಗೆ ಫಸ್ಟ್ ಈ ಥರ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ನೈಸಾಗಿ ಬರುತ್ತೆ. ನೋಡಿ ರುಬ್ಬಿದಾಗಿದೆ. ಬೆಲ್ಲನೂ ಕರಗಿದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾವೇನು ರುಬ್ಬಿರ್ತೀವಿ ಆ ಮಿಶ್ರಣನ ಹಾಕ್ಕೊಳ್ಬೇಕು. ಸ್ವಲ್ಪ ನೋಡಿ ಮಿಕ್ಸಿ ಜಾರ್ಗೆ ನೀರು ಹಾಕಿ ಹಾಕ್ಕೊಂಡು ಇವಾಗ ಏನು ಕರಗಿಸ್ಕೊಂಡಿದ್ದೀವಿ ಆ ಬೆಲ್ಲನ ಸೋದಿಸ್ಕೊಳ್ಬೇಕು. ಅದರಲ್ಲಿ ಸ್ವಲ್ಪ ಡಸ್ಟ್ ಆ ಥರ ಕಲ್ಲು ಥರ ಎಲ್ಲ ಇರುತ್ತೆ. ತಿನ್ನಬೇಕಾದ್ರೆ ಬಾಯಿಗೆ ಸ್ವಲ್ಪ ಸಿಗುತ್ತೆ. ಈ ಥರ ಸೋದಿಸಿ ಹಾಕಿದ್ರೆ ನೀಟಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಅದು ಇನ್ನೂ ಕುದಿಬೇಕು. ಕುದ್ದಾಗ ಇನ್ನೂ ಗಟ್ಟಿಯಾಗುತ್ತೆ. ತುಂಬ ಏನು ತೆಳು ಬೇಡ, ಅದಕ್ಕೆ ಕರೆಕ್ಟಾಗಿರುತ್ತೆ. ಕೈ ಆಡ್ತಾ ಇರಬೇಕು, ತಳ ಹಿಡಿಯುತ್ತೆ. ಚೆನ್ನಾಗಿ ಕುದಿಸ್ಕೊಂಡ್ರೆ ಅದು ರುಚಿ ಚೆನ್ನಾಗಿ ಬರುತ್ತೆ, ಟೇಸ್ಟ್. ನೋಡಿ ಚೆನ್ನಾಗಿ ಕುದ್ದಿದೆ, ಕಲರ್ ನೋಡಿ ಚೇಂಜ್ ಆಗಿದೆ. ಚೆನ್ನಾಗಿ ಮರಳಿಸ್ಕೊಳ್ಬೇಕು. ನೋಡಿ ಈ ಥರ ಕಲರ್ ಬರಬೇಕು, ಹಸಿ ವಾಸನೆ ಎಲ್ಲ ಹೋಗಿ ಆಗಿದೆ. ಈಗ ನೋಡಿ ಚಪಾತಿ ಹಿಟ್ಟು ಅಷ್ಟೇ ನೆಂದಿದೆ. ನೋಡಿ ಈಗ ಇದರಲ್ಲಿ ಅರ್ಧ ತಗೊಂಡು ಬೇಗ ಈಸಿ ಮೆಥಡಲ್ಲಿ ಮಾಡಬೇಕು ಅಂದರೆ ಒಂದೊಂದೇ ಲಟ್ಸೋದಕ್ಕಿಂತ ತುಂಬ ಟೈಮು ಆಗುತ್ತೆ. ನೋಡಿ ಅರ್ಧ ಚಪಾತಿ ಹಿಟ್ಟು ತಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಬೇಲ್ಕೊಳ್ಬೇಕು. ನೋಡಿ ಈ ಥರ ಬೇಲ್ಕೊಂಡ್ರೆ ತುಂಬ ತೆಳುವು ಇರಬಾರ್ದು, ದಪ್ಪನೂ ಇರಬಾರ್ದು, ಸ್ವಲ್ಪ ಮೀಡಿಯಮ್ಮಾಗಿ ನೋಡಿ ಬೇಲ್ಕೊಳ್ಬೇಕು. ಈಸಿಯಾಗಿ ಆಗುತ್ತೆ. ಒಂದೇ ಸರಿ ಒಂದು 6 ರಿಂದ 7 ಒಂದೇ ಸರಿ ಮಾಡ್ಕೊಳ್ಬೋದು. ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಒಂದು ಬಾಕ್ಸ್ ಮುಚ್ಚಳ ಅನ್ನೋದು ಶಾರ್ಪಾಗಿರಬೇಕು. ಒಂದು ಬಾಕ್ಸ್ ಆದರೂ ಪರವಾಗಿಲ್ಲ. ಅದರಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಬೇಗನೂ ಆಗುತ್ತೆ. ನೋಡಿ ಶೇಪು ಚೆನ್ನಾಗಿ ಬರುತ್ತೆ. ನಮ್ಗೆ ಯಾವ ಸೈಜ್ದಾದರೂ ತೊಗೊಳ್ಬೋದು, ಇನ್ನೂ ದೊಡ್ಡದು ಬೇಕಾದರೂ ತೊಗೊಳ್ಬೋದು. ನಾನು ಮೀಡಿಯಮ್ ಇರಲಿ ಅಂತ ಈ ಸೈಜ್ ಮಾಡ್ತಾಯಿದ್ದೀನಿ. ನೋಡಿ ಒಂದೇ ಸರಿಗೆ ಇಷ್ಟ ಆಗುತ್ತೆ, ಈಸಿಯಾಗೂ ಆಗುತ್ತೆ ಒಂದೊಂದೇ ಲಟ್ಸೋದಕ್ಕಿಂತ. ನೋಡಿ ಇಷ್ಟು ಮಂದ ಇರಬೇಕು, ತುಂಬ ತೆಳುವಿರಬಾರ್ದು. ಒಂದೇ ಸರಿ ಬೇಲ್ ಇಟ್ಕೊಂಡ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಎಲ್ಲನೂ ಅದೇ ಥರನೇ ಮಾಡಿದ್ದೀನಿ ನಾನು. ನೋಡಿ ಈಗ ಕರಿಯೋದು ಎಣ್ಣೆ ಕಾದಿದೆ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಉಬ್ಬಬೇಕು, ಒಬ್ಬಟ್ಟಿಗೆ ಉಬ್ಬಿದ್ರೂ ಚೆನ್ನಾಗಿರುತ್ತೆ. ಅದು ಒಳಗಡೆ ಎಲ್ಲ ಅದು ನೆನೆಯುತ್ತೆ. ನಾವೇನು ಪಾಕ ಹಾಕಿದಾಗ ಚೆನ್ನಾಗಿ ನೆನೆಯುತ್ತೆ. ನೋಡಿ ಗಟ್ಟಿ ಇದ್ದರೆ ಅದು ಅಷ್ಟೊಂದು ನೆನೆಯಲ್ಲ. ಈ ಥರ ಇರಬೇಕು.
ಎಲ್ಲ ಒಂದೇ ಸರಿ ಕರೆದಿಟ್ಕೊಂಡು ಪುರಿ ಥರ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಒಬ್ಬಟ್ಟು ತಿಂದಷ್ಟೇ ಒಂದು ಮನ್ಸಿಗೆ ಅಷ್ಟು ಸಮಾಧಾನ ಆಗುತ್ತೆ. ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಅನ್ನೋರು ಅಷ್ಟೇ ಏನಾದರೂ ತಕ್ಷಣಕ್ಕೆ ಸಿಹಿ ತಿನ್ನಬೇಕು ಅಂದರೆ ಈ ರೀತಿ ಮಾಡಿಕೊಂಡ್ರೆ ಏನು ಅರ್ಧ ಗಂಟೆಯಲ್ಲೆಲ್ಲ ಆಗೋಗ್ಬಿಡುತ್ತೆ. ಇದೇನು ಕಷ್ಟ ಆಗಲ್ಲ. ಒಬ್ಬಟ್ಟು ಬರಲ್ಲ ಅನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರು ಆಯಿತು. ಎಲ್ಲ ಆಗಿದೆ ಕರೆದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈಗ ಇದನ್ನು ಪಾಕ ಎಲ್ಲ ತಣ್ಣಗಾಗಿದೆ ನೋಡಿ. ಪಾಕದಲ್ಲಿ ಈ ಥರ ಡಿಪ್ ಮಾಡಿ ತೆಗಿಬೇಕು. ಒಂದೇ ಸರಿ ಎಲ್ಲ ಹಾಕ್ಬಿಟ್ಟು ಪಾಕದಲ್ಲೇ ಇದು ಮಾಡಿದ್ರೆ ಎಲ್ಲ ಅಂಟ್ಕೊಂಬಿಡುತ್ತೆ ಒಂದಕ್ಕೊಂದು. ಒಂದೊಂದು ಈ ಥರ ಡಿಪ್ ಮಾಡಿ ತೆಗೆದ್ರೆ ನೀಟಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ, ಬಿಡಿ ಬಿಡಿಯಾಗಿರುತ್ತೆ. ಒಂದೇ ಸರಿ ಎಲ್ಲ ಪಾಕಕ್ಕೆ ಹಾಕಿದ್ರೆ ಅದು ಸ್ವಲ್ಪ ಆರಿದ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡು ಮಿಕ್ಸ್ ಆಗಿಬಿಡುತ್ತೆ. ನೋಡಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟು ಎಲ್ಲ ಅಷ್ಟೇ ಅದು ಕರೆಕ್ಟಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಲವರು ಹಾಲು ಹಾಕಿ ಎಲ್ಲ ಮಾಡ್ತಾರೆ. ಹಾಲಿಗಿಂತ ಈ ಥರ ಬೆಲ್ಲ ಇದರಲ್ಲೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ. ನೋಡಿ ಈ ಥರ ಎಷ್ಟು ಬೇಕಾದರೂ 2-3 ಎಷ್ಟು ಬೇಕಾದರೂ ತಿನ್ಬೋದು. ನೋಡಿ ಮೇಲೆ ಬೇಕು ಅಂದರೆ ಸ್ವೀಟ್ ಇನ್ನೂ ಬೇಕು ಅಂದರೆ ಒಂದು ಸ್ವಲ್ಪ ನಾವೇನು ಮಾಡಿರ್ತೀವಿ ನೋಡಿ ಈ ಥರ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವೀಟ್ ಕಡಿಮೆ ತಿಂತೀವಿ ಅನ್ನೋರು ನಾವೇನು ಡಿಪ್ ಮಾಡಿರ್ತೀವೋ ಅಷ್ಟೇ ಸಾಕಾಗುತ್ತೆ. ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಥ್ಯಾಂಕ್ ಯು ಫ್ರೆಂಡ್ಸ್.